ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10 ದಿನನಿತ್ಯ ಬಳಸುವ ಇಂಗ್ಲಿಷ್ ವಾಕ್ಯಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ನೀವು ಬೇಸಿಕ್ ಇಂದ ಇಂಗ್ಲಿಷ್ ಕಲಿತಾ ಇದ್ರೆ ಈ ಒಂದು ವಾಕ್ಯಗಳು ನಿಮ್ಮ ಡೈಲಿ ಲೈಫ್ ಅಲ್ಲಿ ತುಂಬಾ ಯೂಸ್ಫುಲ್ ಇವೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಎಕ್ಸಾಂಪಲ್, ಅದು ನಿನಗೆ ಯಾಕೆ. ಫಾರ್ ಎಕ್ಸಾಂಪಲ್, ನಾವು ಕೆಲವೊಮ್ಮೆ ಸಿಟ್ಟಿನಲ್ಲಿದ್ದಾಗ ಯಾರಾದರೂ ನಮಗೆ ಪ್ರಶ್ನೆ ಕೇಳಿದ್ರೆ ಅದು ನಿನ್ಗೆ ಯಾಕೆ ಬೇಕು ಅಂತ ಕೇಳ್ತೀವಿ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಡಸ್ ಇಟ್ ಮ್ಯಾಟರ್ ಟು ಯು? ಡಸ್ ಇಟ್ ಮ್ಯಾಟರ್ ಟು ಯು ಅಂದ್ರೆ ಅದು ನಿನಗೆ ಯಾಕೆ. ನೆಕ್ಸ್ಟ್ ಒನ್, ನಿನ್ನ ಕೆಲಸ ನೀನು ನೋಡ್ಕೋ. ನನಗೆ ಏನು ಬುದ್ಧಿ ಹೇಳೋಕೆ ಬರಬೇಡ, ನಿನ್ನ ಕೆಲಸ ನೀನು ನೋಡ್ಕೋ, ರೈಟ್? ಸಾಮಾನ್ಯವಾಗಿ ನಾವು ಸಿಟ್ಟಿನಲ್ಲಿದ್ದಾಗ ಈ ಒಂದು ವಾಕ್ಯವನ್ನ ಹೇಳ್ತೀವಿ. ಇದನ್ನ ಇಂಗ್ಲಿಷಲ್ಲಿ ಯಾವ ರೀತಿ ಹೇಳ್ತೀವಿ? ಮೈಂಡ್ ಯುವರ್ ಓನ್ ವರ್ಕ್ ಅಂತ ಹೇಳ್ತೀವಿ, ಅಥವಾ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತೀವಿ. ನೀವು ಎರಡು ರೀತಿಯಲ್ಲಿ ಹೇಳ್ಬಹುದು. ಮೈಂಡ್ ಯುವರ್ ಓನ್ ವರ್ಕ್ ಅಥವಾ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂದ್ರೆ ನಿನ್ನ ಕೆಲಸ ನೀನು ನೋಡ್ಕೊ ಅಂತ. ನೆಕ್ಸ್ಟ್ ಸೆಂಟೆನ್ಸ್, ಅವನಿಗೆ ಅದನ್ನ ಮಾಡಲು ಕಷ್ಟ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಒಬ್ಬನಿಗೆ ಒಂದು ವರ್ಕ್ ಅನ್ನ ಕೊಟ್ಟಿದ್ದೀವಿ, ಅವನಿಗೆ ಮಾಡೋಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಇಟ್ ಈಸ್ ಗೆಟಿಂಗ್ ಹಾರ್ಡ್ ಫಾರ್ ಹಿಮ್ ಟು ಡೂ ದ್ಯಾಟ್. ಇಟ್ ಈಸ್ ಗೆಟಿಂಗ್ ಹಾರ್ಡ್ ಫಾರ್ ಹಿಮ್ ಟು ಡೂ ದ್ಯಾಟ್. ನೆಕ್ಸ್ಟ್ ಒನ್, ನನಗೆ ನಿನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ನನಗೆ ನಿನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ಈ ಒಂದು ವಾಕ್ಯವನ್ನ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು? ಐ ಆಮ್ ಗೆಟಿಂಗ್ ಆಂಗ್ರಿ ಆನ್ ಯು. ಐ ಆಮ್ ಗೆಟಿಂಗ್ ಆಂಗ್ರಿ ಆನ್ ಯು ಅಂದ್ರೆ ನನಗೆ ನಿನ್ನ ಮೇಲೆ ಸಿಟ್ಟು ಬರ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ನಾನು ಹೇಳುವವರೆಗೆ ಅದನ್ನ ಮುಟ್ಬೇಡ. ನಾನು ಹೇಳುವವರೆಗೆ ಅದನ್ನ ಮುಟ್ಬೇಡ. ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು? ಡೋಂಟ್ ಟಚ್ ಇಟ್ ಅಂಟಿಲ್ ಐ ಟೆಲ್ ಯು. ಡೋಂಟ್ ಟಚ್ ಇಟ್ ಅಂಟಿಲ್ ಐ ಟೆಲ್ ಯು. ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಈ ರೀತಿಯಾಗಿ ಹೇಳ್ಬಹುದು. ನೆಕ್ಸ್ಟ್ ಎಕ್ಸಾಂಪಲ್, ನೀವು ಬಂದ್ರೆ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವರ್ಕ್ ಇದೆ, ನಾನು ಹೋಗ್ತಾ ಇದ್ದೀನಿ, ನೀವು ಬಂದ್ರೆ ಚೆನ್ನಾಗಿರುತ್ತೆ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಇಟ್ ವುಡ್ ಬಿ ಗ್ರೇಟ್ ಇಫ್ ಯು ಕಮ್. ಇಟ್ ವುಡ್ ಬಿ ಗ್ರೇಟ್ ಇಫ್ ಯು ಕಮ್. ನೀವು ಬಂದ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒನ್, ಚಿಪ್ಸ್ಗಳನ್ನು ಪುಡಿ ಮಾಡಬೇಡಿ, ರೈಟ್? ಕೆಲವೊಮ್ಮೆ ನಾವು ಚಿಪ್ಸ್ ತಿನ್ನುವಾಗ ಅವುಗಳನ್ನು ಪುಡಿ ಮಾಡಿ ತಿಂತೀವಿ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಡೋಂಟ್ ಕ್ರಂಬಲ್ ಚಿಪ್ಸ್. ಡೋಂಟ್ ಕ್ರಂಬಲ್ ಚಿಪ್ಸ್. ಕ್ರಂಬಲ್ ಅಂದ್ರೆ ಪುಡಿ ಮಾಡುವುದು, ಚಿಕ್ಕ ಪಾರ್ಟಿಕಲ್ ಆಗಿ ಮಾಡುವುದಕ್ಕೆ ಕ್ರಂಬಲ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ನೆಕ್ಸ್ಟ್ ಒನ್, ಚಹಾವನ್ನು ಶಬ್ದ ಮಾಡಿ ಕುಡಿಬೇಡ. ಕೆಲವೊಮ್ಮೆ ನಾವು ನೀರು ಚಹಾ ಕುಡಿಯುವಾಗ ಶಬ್ದ ಮಾಡ್ತೀವಿ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ತೀವಿ? ಡೋಂಟ್ ಸ್ಲರ್ಪ್ ದ ಟೀ. ಸ್ಲರ್ಪ್ ಅಂದ್ರೆ ನಾವು ಏನಾದರೂ ಕುಡಿಯುವಾಗ ಬರುವಂತ ಒಂದು ಶಬ್ದಕ್ಕೆ ನಾವು ಸ್ಲರ್ಪ್ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ಒನ್, ನೆಲದ ಮೇಲೆ ನೀರು ಚೆಲ್ಲಬೇಡ, ರೈಟ್? ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬೋದು? ಡೋಂಟ್ ಸ್ಪಿಲ್ ದ ವಾಟರ್ ಆನ್ ಫ್ಲೋರ್. ಫ್ಲೋರ್ ಅಂದ್ರೆ ನೆಲ, ಸ್ಪಿಲ್ ಅಂದ್ರೆ ಚೆಲ್ಲುವುದು. ಡೋಂಟ್ ಸ್ಪಿಲ್ ದ ವಾಟರ್ ಆನ್ ಫ್ಲೋರ್. ನೆಲದ ಮೇಲೆ ನೀರು ಚೆಲ್ಲಬೇಡ. ನೆಕ್ಸ್ಟ್ ಒನ್, ಬಟ್ಟೆಗಳನ್ನ ಒಣಗುವುದಕ್ಕೆ ಹಾಕು ಅಥವಾ ಬಟ್ಟೆಗಳನ್ನ ಒಣಗುವುದಕ್ಕೆ ಇಡು. ಈ ಒಂದು ವಾಕ್ಯವನ್ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಹೇಳ್ಬಹುದು? ಪುಟ್ ದ ಕ್ಲೋತ್ಸ್ ಟು ಡ್ರೈ. ಪುಟ್ ದ ಕ್ಲೋತ್ಸ್ ಟು ಡ್ರೈ ಅಂದ್ರೆ ಬಟ್ಟೆಗಳನ್ನ ಒಣಗುವುದಕ್ಕೆ ಇಡು ಅಥವಾ ಒಣಗುವುದಕ್ಕೆ ಹಾಕು. ಹೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿಯಾಗಿ ಕನ್ನಡದಿಂದ ಸುಲಭವಾಗಿ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು PDF ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಬೋದು. ಅದೇ ರೀತಿಯಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು.